So this entire event, starting preparations to the execution next month, wouldn't happen if not for our sponsors. So we are very, very grateful to each of our sponsors, especially our title sponsor KNS. ಹಿಂದಿನ ಆವೃತ್ತಿಯಲ್ಲಿ 6 ಲಕ್ಷ ಏನು ದುಡ್ಡು ಮಿಕ್ಕಿತ್ತೋ ಅದನ್ನು ಮಕ್ಕಳಿಗೆ ಥಿಯೇಟರ್ ಕಲಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಕೈ ಜೋಡಿಸ್ತು. ಈ ವರ್ಷ ವಿ ಥಾಟ್ ವಿಲ್ ಡೂ ಸಮಥಿಂಗ್ ಬಿಗರ್ ಆ್ಯಂಡ್ ಬೆಟರ್, ವಿಚ್ ಇಸ್ ವೈ ವಿ ಆರ್ ಆನ್ ಅ ಕ್ಯಾಂಪೇನ್ to promote drug free Karnataka, drugs mukta Karnataka ಎಂಬ ಕ್ಯಾಂಪೇನ್ ಜೊತೆಗೇನೆ ಈ ಸೀಸನ್ ಇಡೀ CSR activities ನ ಇನಿಷಿಯೇಟ್ ಮಾಡ್ತಾ ಇದೆ ಕ್ವೀನ್ಸ್ ಪ್ರೀಮಿಯರ್ ಲೀಗ್. And today, before we actually start with, we would like to take you through the journey that has been since the last 1 year as to how Queen's Premier League took shape. ಆ ಚಿಕ್ಕ ಕನಸಿನ ಕೂಸು ಯಾವ ಥರ ಬೆಳೀತು, ಇವತ್ತು ಒಂದು ವೃಕ್ಷವಾಗಿ ಬೆಳೆಯೋಕ್ಕೆ ಇನ್ನಷ್ಟು ದೊಡ್ಡ ಗಾತ್ರದಲ್ಲಿ ನಡೀತಾ ಇದೆ. ಅದನ್ನು ಖಂಡಿತವಾಗ್ಲೂ ತಮ್ಗೆ ತೋರ್ಸೋದಕ್ಕೆ ಬಯಸ್ತಾ ಇದ್ದೀವಿ. I think a huge onus was also on the star captain to help their team pick up a good squad of another 13-14 players. So on that note, on behalf of the owners, can I please request the beautiful lady who is here handling the auction for her team and being the owner herself to tell us how her experience was. Was it your first auction? Sorry? Was it your first auction? It was my first auction. But enjoy madidra? Yeah. Thoroughly. Yeah, they went aggressively for a few players. They just didn't want to put the paddle down. But how happy are you with the team that you I'm have? happy with my team. Very happy. Yeah. So ಇವಾಗ tournament start ಆದಾಗ win ಆಗೋದಷ್ಟೇ. That's the goal you have. Yeah. All right. Okay. Thank you so much. A round of applause, please, to the 3 stars who form the core crew of. The auction process was a super fun one today. Thanks to you Thanks. and the ladies here. It was great. ಸೊ ಎಂಜಾಯ್ ಮಾಡಿದ್ರಿ ಆಕ್ಷನ್ ಅನ್ನ. Absolutely. ಸೊ ನೀವು ಇರೋ ಮೂಡ್ ನಲ್ಲಿ ನನ್ಗೆ ಅನ್ಸುತ್ತೆ ಟೂರ್ನಮೆಂಟ್ ತುಂಬಾ ಎಂಜಾಯ್ ಮಾಡ್ತೀರಾ ನೀವು ಅಂತ. ಯು ಸೀಮ್ ಟು ಬಿ ಇನ್ ದಟ್ ಚಿಲ್ ಮೋಡ್. Absolutely. We have ಅಂದ್ರೆ to. ಎಂಜಾಯ್ ಮಾಡಕ್ಕೇನೆ ಟೂರ್ನಮೆಂಟ್ ಬರೋ ತರ ಇದೆ. Absolutely. ಅದೇನಾ ನಿಧಿ, ವಾಟ್ ಡು ಯು ಹ್ಯಾವ್ ಟು ಡ್ಯಾನ್ಸ್ ಸೇ? ಮಾಡೋರು ನಾವೇ. ವಿನ್ ಆರ್ ಲೂಸ್ ವಿಲ್ ಡಾನ್ಸ್. ಆ ಥರ ಇರಬೇಕು, ಮಜಾಕ್ ಆಡಬೇಕು. ಆ್ಯಂಡ್ ಆ ಸ್ಪೋರ್ಟಿವ್ ಸ್ಪಿರಿಟ್ ಅಲ್ಲಿ ಇದ್ದಾಗ ಇಸ್ ವೆನ್ ಯು ಎಂಜಾಯ್. Absolutely. ನಿಧಿ, ಅ ಫ್ಯೂ ವರ್ಡ್ಸ್ ಇಫ್ ಯು ಹ್ಯಾವ್ ಟು ಸೇ, ನಿಮ್ಗೊಂದು 2 ಮಾತು ಹೇಳಕ್ಕಿದ್ರೆ ಅಬೌಟ್ ಯೋರ್ ಟೀಮ್ ಫಾರ್ ದ ಸೀಸನ್. About the auction, first of all, it was my first auction, so I had a lot of fun. Some points it got a bit heated and egoistical, which was also fun. I hope the same spirit carries forward to the grounds and we all have a lot of fun. I'm very proud of the team that is with us, including the icon player who's missing, but she'll be here soon. She knows it because last QPL ನಮ್ಮ ತಂಡದಲ್ಲೇ ಇದ್ರು. So I think she knows about it. So yeah, I like my team. ನನ್ನ ಟೀಮನ್ನು ಯಾವತ್ತೂ ಬಿಟ್ಕೊಡಲ್ಲ for sure. Whoever, I'm waiting to meet the new players. But yeah. ಬಟ್ ಬೇರೆ ಟೀಮ್ ಅವ್ರನ್ನ ನೋಡಿದ್ರೆ ಅಷ್ಟಕ್ಕಷ್ಟೇ ನಿಮ್ಗೆ ಆಡುವಾಗ for sure. Yes, I don't even think ಬೇರೆ ಟೀಮ್ ಬಗ್ಗೆ ಅವಾಗ. ಓಕೆ, ಒಪೋನೆಂಟ್ಸ್ ಪ್ಲೀಸ್ ಬಿ ಅವೇರ್. ಸಿಟ್ ಏನಾದ್ರು ಇದ್ರೆ ಗ್ರೌಂಡ್ ಅಲ್ಲಿ ಇಲ್ಲ ಆ ಪರ್ಟಿಕ್ಯುಲರ್ ರೂಮ್ ಅಲ್ಲೇ ಮುಗಿಸ್ಕೊಳ್ಳಿ. ಶಿ ವಾಂಟೆಡ್ ಟು ಬಿ ಅ ಲಿಟಲ್ ವರ್ಬಲ್ ಅಂಡ್ ಲೆಟ್ ದಿ ಅದರ್ ಟೀಮ್ಸ್ ನೋ ನಮ್ದು ಸ್ಟ್ರಾಟಜಿ ಇದೆ, ನಮಗೂ ಒಂದು ಕೆಲವು ಪ್ಲೇಯರ್ಸ್ ಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್. ಆಕ್ಷನ್ ಇದು ನಂದು ಫಸ್ಟ್ ಟೈಮ್ ಆ್ಯಕ್ಚುಲಿ, ಅದಕ್ಕೆ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ ಇತ್ತು ಅನಿಸುತ್ತೆ. ಬಿಕಾಸ್ ನನಗೂ ಪ್ರೊಸೀಜರ್ ಏನು ನಡೆಯುತ್ತೆ ಅಂತ ಇದಕ್ಕೂ ಮುಂಚೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಟ್ ಇವ್ರ ಜೊತೆಗೆ ಇವ್ರ ಎನರ್ಜಿನೂ ನನ್ನ ಮೇಲೆ ರಬ್ ಆಫ್ ಆಯಿತು ಅನಿಸುತ್ತೆ. ಅದಕ್ಕೆ ಐ ವಾಸ್ ರಿಯಲಿ ಎಕ್ಸೈಟೆಡ್. ಮಾಡೇ ಬಿಡೋಣ, ಕರ್ಕೊಂಡು ಬಿಡೋಣ ಎಲ್ಲ ಒಳ್ಳೆ ಪ್ಲೇಯರ್ಸನ್ನ ಅಂತ. ವೆಲ್, ಥ್ಯಾಂಕ್ ಯು ಸೋ ಮಚ್. ನೀವು ಎಂಜಾಯ್ ಮಾಡಿದ್ರಿ ಆಕ್ಷನ್ Thank you. ಪ್ರಾಸೆಸ್ನ ಅಂತ ತಿಳ್ಕೊಂಡು ನಮಗೂ ಕೂಡ ಸಂತೋಷ. Big cheers to the old Belagavi team queen. I had Sab, Disha, Kavi, Amu, Vidya, everybody. I was just looking, ನಾನು ಯಾರನ್ನ ಪಿಕ್ ಮಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವೆಲ್ಲರೂ ಬೇರೆ ಬೇರೆ ಟೀಮ್ಗೆ ಹೋಗಿದ್ದೀವಿ. ಸೊ ಐ ವಾಸ್ ಜಸ್ಟ್ ವೇಟಿಂಗ್ ಅವ್ರನ್ನ ತಗೋಬೇಕು ಅಂತ. ಬಟ್ ದೇ ಆಲ್ ಗಾಟ್ ಸೋಲ್ಡ್ ವಿತ್ ದ ಹೈಯೆಸ್ಟ್ ಬಿಡ್ಡಿಂಗ್. ಸೊ ದ್ಯಾಟ್ಸ್ ಅಮೇಝಿಂಗ್.
So yeah, we were looking forward. I mean, super excited to make new friends with Chitradurga Queens. ವೆಲ್ ಕರೆಕ್ಟ್ ಆಗಿ ಹೇಳಿದ್ರಿ, ದಿಸ್ ಇಸ್ ಅನ್ ಒಕೇಶನ್ ಫಾರ್ ಅಸ್ ಟು ಮೇಕ್ ನ್ಯೂ ಫ್ರೆಂಡ್ಸ್ ಎಸ್ ವೆಲ್. ಕ್ರೀಡೆ ಮೂಲಕ ಹೇಳ್ತಾರೆ ಸ್ನೇಹಿತರನ್ನ ನಾವು ಮಾಡ್ತೀವಿ ಅಂತ. ಆ ಅವಕಾಶ ಈ ಟೂರ್ನಮೆಂಟ್ ಮೂಲಕ ಇದೇ ತರ ಬೆಳೀತಾ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ವಿಶಿಂಗ್ ಯು ಗುಡ್ ಲಕ್. ಬ್ರಾಟ್ ಟು ಯು ಬೈ KNS. ಆಕ್ಷನ್ ಪ್ರಾಸೆಸ್ ಎಂಜಾಯ್ ಮಾಡಿದ್ರೆ ಸರ್? ನೀವು ಆಕ್ಚುಲಿ ನಿಮ್ಮ ಟೇಬಲ್ ಕಡಿಮೆ ಜನ ಇದ್ದಿದ್ದು ಕಂಪೇರ್ ಟು ಆಲ್ ದಿ ಅದರ್ ಟೇಬಲ್ಸ್, ಬಟ್ ಸ್ಟಿಲ್ ಯು ಮ್ಯಾನೇಜ್ ಟು ಗೆಟ್ ದ ಪ್ಲೇಯರ್ಸ್ ದಟ್ ಯು ವಾಂಟೆಡ್. ಶ್ಯೂರ್ಲಿ ಇವತ್ತಿದ್ದು ಏನು ಆಕ್ಷನ್ ನಡೆದಿದೆ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದೇವೆ. ಹೋದ ಸೀಸನಲ್ಲಿ ಫಸ್ಟ್ ಟೀಮ್ ತಗೊಂಡಿದ್ದೆ ಚಿತ್ರದುರ್ಗ ಕ್ವೀನ್ಸ್, ಬಟ್ ಈ ಬಾರಿ ನಮಗೆ ಬೇಕಾದದ್ದೇ ಟೀಮ್ ಬಂದಿದೆ ಮಂಗಳೂರು. ಸೊ ಐ ಆಮ್ ಹ್ಯಾಪಿ. ಎಸ್. Well, ಇಲ್ಲಿ ಎಲ್ಲರೂ I think most of them wanted a particular region or city for themselves and they got it this time. So, well, good luck to you and the entire team, sir. ಆ್ಯಕ್ಚುಲಿ ನನಗೆ ಮೈಸೂರು ಸಿಕ್ಕಿದ್ದು ಖುಷಿ ಆಯಿತು, ಯಾಕೆ ನನ್ನ ನೇಟಿವ್ ಮೈಸೂರು. ಸೊ ಇನ್ನೊಂದು ವಿಷಯ ಅಂದರೆ ಗೇಮ್ ಅನ್ನೋದು ಸೋಲು ಗೆಲುವು ಸಹಜ, ಬಟ್ ಮಹೇಶ್ ಗೌಡ್ರು ಮತ್ತು ಪ್ರಮೋದ್ ಶೆಟ್ಟಿ ಅವರು ಸೇ ನೋ ಟು ಡ್ರಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಜೊತೆ ಬಂದಿದ್ದಾರೆ. ಅದು ನಂಗೆ ತುಂಬಾ ಖುಷಿ ಆಯಿತು. ಸೊ ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ, ಖುಷಿಯಾಗಿದ್ದೀನಿ ನಾನು. ಈ ಒಂದು QPL 2ನೇ ಆವೃತ್ತಿ ಇದನ್ನು ಆರಂಭ ಮಾಡಬೇಕಂತೇಳಿ ನನ್ನ ಚಿರಪರಿಚಿತರಾದಂಥ ಮಹೇಶ್ ಗೌಡರು ಮತ್ತು ಪ್ರಮೋದ್ ಅವರು ಬಂದು ನಿಮ್ಮ ಸಹಕಾರ ಬೇಕು ಮತ್ತು ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಹಾಗೂ ನೋ ಡ್ರಗ್ಸ್ ಮುಕ್ತ ರಾಜ್ಯವನ್ನು ಮಾಡೋದಕ್ಕೆ ತಮ್ಮ ಒಂದು ಸಹಕಾರ ಬೇಕು ಅಂಥೇಳಿ ಹೇಳಿದಾಗ, ನಾನು ಈ ಥರದ್ದು ನೋ ಡ್ರಗ್ಸ್ ಅನ್ನೋ ಕಾರ್ಯಕ್ರಮನ ವಿಧಾನಸೌಧ ಮುಂದೆ ಕಳೆದ 15 ವರ್ಷದಿಂದನೇ ಮಾಡಿದ್ದೆ ನಾನು. ಇದರಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಸುಮಾರು ಜಡ್ಜಸ್ಸು, ಸಂತೋಷ್ ಹೆಗ್ಡೆ ಅವರು ಆವಾಗ ಲೋಕಾಯುಕ್ತರಾಗಿದ್ದರು, ಅವರು ಬಂದಿದ್ದರು, ಸರ್ಕಾರದ ಚೀಫ್ ಸೆಕ್ರೆಟರಿ, DGP, ಲೀಗಲ್ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಕರೆಸಿದ್ದೆ. ಕಾರಣ ಏನಂದರೆ, ಈ ನೋ ಡ್ರಗ್ಸ್ನ ಮಾಡಬೇಕಾದ್ರೆ ಬರೀ ಜಡ್ಜು, ಪೊಲೀಸ್ನವರು, ಸರ್ಕಾರ ಮಾತ್ರ ಸಾಲೋದಿಲ್ಲ, ಇದಕ್ಕೆ ಸಾರ್ವಜನಿಕರ ಸಹಾಯನೂ ಬೇಕು. ಮತ್ತು ಎಸ್ಪೆಷಲಿ ಪೇರೆಂಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸ್ ದೇ ಶುಡ್ ಟ್ರ್ಯಾಕ್ ದೇರ್ ಚಿಲ್ಡ್ರನ್. ಬರೀ ಸ್ಕೂಲಿಗೆ ಕಳಿಸ್ಬಿಟ್ಟು, ಈಗೇನಾಗಿದೆ, ಎಲ್ಲೋ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪೇರೆಂಟ್ಸು, ಅವ್ರ ಮಕ್ಕಳನ್ನ ಯಾವುದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸಿರ್ತಾರೆ, ಮತ್ತು ಇನ್ಯಾವುದೋ ಕಾನ್ವೆಂಟಲ್ಲಿ ಓದಿಸ್ತಾ ಇರ್ತಾರೆ. ಅವರು ಇರೋ ಬ್ಯುಸಿ ಶೆಡ್ಯೂಲ್ನಲ್ಲಿ ಮಕ್ಕಳನ್ನ ಬರೀ ಸ್ಯಾಟರ್ಡೆ ಸಂಡೇ ಎಲ್ಲೋ ಒಂದು ಇದಕ್ಕೆ ಕರ್ಕೊಂಡೋಗಿ ಒಂದು ಪಿಜ್ಜಾ ಬರ್ಗರ್ ಕೊಡಿಸಿ ಒಂದು ಸಿನಿಮಾ ತೋರಿಸ್ಬಿಟ್ಟು ಕರ್ಕೊಂಬಂದರೆ ಭಾಳ ದೊಡ್ಡ ಕೆಲಸ ಮಾಡಿದ್ದೀನಿ ಅಂದ್ಕೊಳೋದು ಬಹಳ ದೊಡ್ಡ ತಪ್ಪು. ಪೇರೆಂಟ್ಸ್ ಆದವರು ಮಕ್ಕಳನ್ನ ಶಾಲೆಗೆ ಕಳಿಸಿದ್ಮೇಲೆ ಅವ್ರ ಶಾಲೆಯಲ್ಲಿ ಏನು ಓದ್ತಾ ಇದ್ದಾರೆ, ಅವರ ಅಟೆಂಡೆನ್ಸು, ಅವರ ಸ್ಪೋರ್ಟ್ಸ್ ಟ್ರೈನಿಂಗು, ಎಜುಕೇಷನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಫಾಲೋ ಅಪ್ಪು ತಂದೆ ತಾಯಿಗಳಿಗೆ ಇರಲೇಬೇಕು ಅಂತ ನಾನು ತಮ್ಮೆಲ್ಲರ ಮುಖಾಂತರ ನಾನು ಸಮಾಜಕ್ಕೆ ತಿಳಿಸ್ತಾ ಇದ್ದೀನಿ. ಕಾರಣ ಯಾಕಂದರೆ ಟೀಚರ್ಸು ಶಾಲೆಯಲ್ಲಿ ಹೇಳ್ತಾರೆ, ಶಾಲೆಯಿಂದ ಆಚೆ ಹೋದ್ಮೇಲೆ ಯಾರೂ ಹೇಳೋದಿಲ್ಲ. ಅದರಲ್ಲೂ ಇವತ್ತು ನೀವು ಬ್ರಿಗೇಡ್ ರೋಡು, ಲೆವೆಲ್ಲಿ ರೋಡು, ಇಂಥ ಒಂದು ಪ್ರೈಮ್ ಪ್ಲೇಸಸ್ಸಲ್ಲಿ ಸಂಜೆ ನೀವು 5:30 ಇಂದ 7:00ವರೆಗೆ ಸುಮ್ಮನೆ ವಾಕಿಂಗ್ ಹೋಗಿ. ಎಲ್ಲ 14ರಿಂದ 18 ವರ್ಷದ ಮಕ್ಕಳು ಫುಟ್ಪಾತ್ ಮೇಲೆ ಕೂತ್ಕೊಂಡು, ಎಲ್ಲ ಒಳ್ಳೆ ಫ್ಯಾಮ್ಲಿ, ಸಿಂಗಲ್ ಚೈಲ್ಡ್ ಆರ್ ಡಬಲ್ ಚೈಲ್ಡ್ ಇರೋರು, ದೇ ಆರ್ ಆಲ್ ಫ್ರಮ್ ಗುಡ್ ಫ್ಯಾಮ್ಲಿ, ಕೂತ್ಕೊಂಡು ಡ್ರಗ್ಸ್ ತೊಗೊತಾ ಇರ್ತಾರೆ. ಇದನ್ನು ನೋಡಿದಾಗ ಭಾಳ ವ್ಯಥೆ ಆಗ್ತದೆ. ಏನಪ್ಪ, ಈ ಥರ ಮಕ್ಕಳು ಈ ದಾರಿನಲ್ಲಿ ಹೋಗ್ತಾ ಇದ್ದಾರೆ, ನಮ್ಮ ಸಮಾಜ ಎಲ್ಲಿ ಹೋಗುತ್ತೆ ಅಂಥೇಳಿ ನನಗೆ ಭಾಳ ವ್ಯಥೆ ಆಗ್ತದೆ. ಇಂಥದ್ದನ್ನೆಲ್ಲ ನೋಡಿದಾಗ ನಾನು 95ನೇ ಇಸ್ವಿನಲ್ಲಿ ಈ ಮಕ್ಕಳನ್ನ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಸಿಗರೇಟ್ ಸೇದೋದು, ಗಾಂಜಾ ತೊಗೊಳೋದು, ಡ್ರಗ್ಸ್ ತೊಗೊಳೋದು ನೋಡಿದ್ದೀನಿ. ಅದನ್ನೆಲ್ಲ ನೋಡಿದಾಗ ನಾನು ಈ ಒಂದು ಸ್ಟೇಡಿಯಂ ಮಾಡಬೇಕು, ಸ್ಪೋರ್ಟ್ಸ್ ಫೆಸಿಲಿಟಿ ಮಾಡಬೇಕಂತೇಳಿ ಸುಮಾರು ಜಾಗಗಳಲ್ಲಿ ಮಾಡಿಸಿದ್ದೀನಿ. ಕಾರ್ಪೊರೇಷನ್ ಮುಖಾಂತರ ಇರ್ಬೋದು, ಸರ್ಕಾರದ ಮುಖಾಂತರ ಇರ್ಬೋದು, ಮತ್ತು ನನ್ನ ಸ್ವಂತ ಇದರಲ್ಲೂ ಕೂಡ ಈ ಕ್ರೀಡೆಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀನಿ. ಜೊತೆಗೆ ಪೇರೆಂಟ್ಸ್ ಆದವರು ಯಾವುದಾದ್ರೂ ಒಂದು ಮಕ್ಕಳನ್ನ 8 ವರ್ಷ 10 ವರ್ಷ ಆದಮೇಲೆ
ಒಂದು ಕ್ರೀಡೆಗಾದರೂ ಸೀಮಿತವಾಗಿ ಸೇರಿಸ್ಬೇಕು ಅಂತ ನಾನು ಹೇಳೋದು. ಯಾವುದಾದ್ರು ಸ್ಪೋರ್ಟ್ಸ್ ಇರಲಿ, ಅಥ್ಲೆಟಿಕ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಬಾಸ್ಕೆಟ್ಬಾಲ್ ಇರ್ಬೋದು, ಅಥವಾ ನಿಮಗೆ ಟೇಬಲ್ ಟೆನ್ನಿಸ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು. ಒಂದು ಸ್ಪೋರ್ಟ್ಸಲ್ಲಿ ನೀವು ಸೇರಿಸಿದಾಗ ಮಕ್ಕಳು ಶಾಲೆಯಿಂದ ಬಂದಮೇಲೆ ಆ ಸ್ಪೋರ್ಟ್ಸ್ಗೆ ಹೋಗಿ ಬಂದು ಅವರು ಚೆನ್ನಾಗಿ ಊಟ ಮಾಡಿ ಓದ್ಬಿಟ್ಟು ಮಲಗ್ತಾರೆ ಅಂತ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆದರೆ ಇವತ್ತು ದೇಶದಲ್ಲಿ ದಿವಸ ಈ ಡ್ರಗ್ಸ್ ಮೆನೇಸ್ ಜಾಸ್ತಿ ಆಗ್ತಾಯಿದೆ. ಇದನ್ನು ಬರೀ ಪೊಲೀಸ್ನವರೇ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ನವ್ರು ಅವ್ರವ್ರ ಪ್ರಯತ್ನ ಮಾಡ್ತಾರೆ. ಸಮಾಜನೂ ನಾವೆಲ್ಲರೂ ಸಾರ್ವಜನಿಕರು ಇದರಲ್ಲಿ ಕೈ ಜೋಡಿಸಿ ಇದನ್ನು ಸಹಕಾರ ಕೊಡಬೇಕು. ಸರ್ಕಾರಕ್ಕೆ, ಪೊಲೀಸ್ನವ್ರಿಗೆ, ಎಲ್ರಿಗೂ ನೀವು ಸಹಕಾರ ಕೊಟ್ಟು ಎಲ್ಲೇ ಮಾಹಿತಿ ಇದ್ದರೂ ಕೂಡ ನೀವು ಪೊಲೀಸ್ನವ್ರಿಗೆ ತಿಳಿಸ್ಬೇಕು. ಆವತ್ತಿನ ದಿವಸ ಈ ಮಕ್ಕಳು ಈ ದಾರಿ ತಪ್ಪೋದನ್ನು ತಪ್ಪಿಸ್ಬೋದು ಅಂಥೇಳಿ ಹೇಳ್ತೇನೆ. ಇನ್ನೊಂದು, ಇದೆಲ್ಲ ಹೆಚ್ಚಿಗೆ ಪಾಶ್ಚಿಮಾತ್ಯ ದೇಶಗಳಿಂದ ಬರ್ತಾ ಇರ್ತದೆ. ಅದರ ಎಸ್ಪೆಷಲಿ ನೈಜೀರಿಯನ್ಸು ಮತ್ತು ಬ್ಯಾಂಕಾಕ್ ಇಂದ ಜಾಸ್ತಿ ಹೆಚ್ಚಿಗೆ ಡ್ರಗ್ಸ್ ಬರ್ತಾಯಿದೆ ಅಂತೇಳಿ ನನಗೆ ಕಸ್ಟಮ್ಸ್ ಆಫೀಸರ್ಸ್ ಹೇಳ್ತಾ ಇರ್ತಾರೆ. ಇವತ್ತು ಇಷ್ಟು ಹಿಡ್ದಿದ್ದೀವಿ, ಇಷ್ಟು ಇದು ಮಾಡಿದ್ದೀವಿ ಅಂಥೇಳಿ. ಅದರಿಂದ ನನಗೆ ಸಾಕಷ್ಟು ಮಾಹಿತಿಗಳಿರ್ತದೆ. ನಾವು ಅದನ್ನು ಸುಧಾರಣೆ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ನಾನು ಮಾಡ್ತಾನೇ ಇದ್ದೀನಿ. ಬಟ್ ಎಲ್ಲ ಮಕ್ಕಳನ್ನ ನೀವು ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸಲ್ಲೂ ಇನ್ವಾಲ್ವ್ ಮಾಡಿದ್ರೆ ಖಂಡಿತ ಅವರು ಈ ದೇಶಕ್ಕೆ ಒಳ್ಳೆ ಸಿಟಿಸನ್ಸ್ ಆಗ್ತಾರೆ. ದೇ ವಿಲ್ ಬಿ ದ ಗುಡ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಬರೀ ಸಿಟಿಸನ್ಸ್ ಆಗೋದ್ರ ಜೊತೆಗೆ ಅವ್ರ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತೇಳಿ ಹೇಳ್ತೀನಿ. ಮನುಷ್ಯನಿಗೆ ಆರೋಗ್ಯ ಬಹಳ ಇಂಪಾರ್ಟೆಂಟು. ಅವರು ಯಾವುದೇ ಹುದ್ದೆಯಲ್ಲಿರಲಿ ತಮ್ಮ ಆರೋಗ್ಯನ ಕಾಪಾಡ್ಕೊಳೋದಕ್ಕೆ ಎಲ್ಲರೂ ಅವ್ರ ಪ್ರಯತ್ನ ಮಾಡಬೇಕಂತೇಳಿ ನಾನೊಂದೆರಡು ಮಾತು ಹೇಳ್ತೇನೆ. ಸೊ ನೋ ಡ್ರಗ್ಸ್ ಮತ್ತು ಡ್ರಗ್ಸ್ ಮುಕ್ತ ಮಾಡೋದಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡಬೇಕು, ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ ಎಲ್ರಿಗೂ. ಜೈ ಹಿಂದ್, ಜೈ ಕರ್ನಾಟಕ. I am a sports person and I have no connection with TV and film, but I'm extremely proud to see that you all are coming and for a good cause you are doing sports. When I was an athlete, I was a brand ambassador, said no to drugs, and I was always there because sports, you know, again there is some problem world over, and drugs is a big issue there also. But I was a clean athlete and always tried to keep my integrity high, and I always tried to place my country's name first. And here I'm extremely happy to see that again say no to drugs campaign is happening, and happy to be a part of that. And as Sir said, it's a big issue in our community, in our system. Our youngsters, our new generation is behind drugs. So we have to divert them to some activities, and sports is a good medium. So I would like to say one word: encourage your next generation, encourage your kids, come and play sports and enjoy. ತಂಡದ ಮಾಲಕರು ಇಲ್ಲ ಮಾಲೀಕರು ಇಲ್ಲಿದ್ರೆ ದಯವಿಟ್ಟು if we can quickly request you to join us. Yes ma'am, welcome.